ज्ञानप्रदाय विधासुरसौख्यवत्सत्कारणाय नमो नमस्ते. ಮೊದಲನೇ ಶ್ಲೋಕ ದ್ವಿತೀಯಾಧ್ಯಾಯದ ಮೊದಲನೇ ಶ್ಲೋಕ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ. ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ. ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ. ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ. ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ. ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ. ಈ ದ್ವಿತೀಯಾಧ್ಯಾಯದ ಮಂಗಳಾಚರಣೆ ಅಂತ ಇದನ್ನ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಇದು ಒಂದು ವಿಶೇಷವಾದಂತಹ ಮಂಗಳಾಚರಣೆ. ಏನು ಅಂತಂದ್ರೆ, ಇದು ಹೆಸರೇ ಹೇಳುವಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ. ಹಾಗಾಗಿ ಅಂದ್ರೆ ಆ ಮಹಾಭಾರತಕ್ಕೆ ಒಂದು ರೀತಿಯಾದಂತ ವ್ಯಾಖ್ಯಾನ. ಹಾಗಾದ್ರೆ ವ್ಯಾಖ್ಯಾನ ಅಂತಂದ್ರೆ ಅದರ ವಿವರಣೆ. ಯಾವುದರ ವಿವರಣೆಯನ್ನ ಮಾಡಿದೀವಿ ಅದನ್ನ ವ್ಯಾಖ್ಯೇಯ ಅಂತ ಕರೀತಾರೆ. ಹಾಗಾದ್ರೆ ವ್ಯಾಖ್ಯೆಗಳಲ್ಲಿ ಒಂದೇ ರೀತಿಯಾದಂತಹ ಅಭಿಪ್ರಾಯ ಇರಬೇಕು. ವ್ಯಾಖ್ಯಾನಕಾರರೇ ಬೇರೆ ಹೇಳ್ತಾರೆ, ಮೂಲ ಗ್ರಂಥನೇ ಬೇರೆ ಇದೆ ಅಂತ ಆಗ್ಬಿಟ್ರೆ ಅದು ವ್ಯಾಖ್ಯಾನ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ಆಚಾರ್ಯರು ವೇದವ್ಯಾಸ ದೇವರು ಯಾವ ರೀತಿಯಾಗಿ ಮಹಾಭಾರತದ ಮಂಗಳಾಚರಣೆಯನ್ನ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಅದೇ ವಿಷಯವನ್ನ ಇಟ್ಟುಕೊಂಡು ಆಚಾರ್ಯರ ದ್ವಿತೀಯಾಧ್ಯಾಯದ ಪ್ರಥಮ ಮಂಗಳಾಚರಣೆಯನ್ನ ಮಾಡ್ತಾರೆ. ಆಚಾರ್ಯರು ಅಂದ್ರೆ ಅಲ್ಲಿ ಬರುವಂತದ್ದೇನು ಅಂದ್ರೆ, ನಾರಾಯಣಂ ಸರ್ವಂ ಜಗದೇಕನಾಥ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ಅಂತ. ಅದೇ ಅಭಿಪ್ರಾಯ ಈ ಒಂದು ಜಯತಿ ಹರಿರಚಿಂತ್ಯ ಅನ್ನುವಂತಹ ಶ್ಲೋಕದಲ್ಲಿ ಇದೆ ಅಂತ ಹೇಳಿ ವ್ಯಾಖ್ಯಾನಕಾರರ ಅಭಿಪ್ರಾಯ ಉಂಟು. ಮೊದಲಿಗೆ ಈ ಶ್ಲೋಕದ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ನಾವು. ಮೊದಲಿಗೆ ಆಚಾರ್ಯ ಹೇಳ್ತಾರೆ ಜಯತಿ ಅಂತ. ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ. ಅಲ್ಲಿ ಏನು ಅಂತಂದ್ರೆ, ಎಂತಹ ಭಗವಂತ ಸರ್ವೋತ್ಕೃಷ್ಟನಾಗಿದ್ದಾನೆ, ಯಾಕೆ ಅವನು ಸರ್ವೋತ್ಕೃಷ್ಟ ಅಂತಂದ್ರೆ ಅದಕ್ಕೆಲ್ಲ ಕೂಡ ಕಾರಣಗಳನ್ನ ಕೊಡ್ತಾರೆ ನೋಡಿ. ಈ ಅಚಿಂತ್ಯ ಭಗವಂತ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಏನಿದು ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಕೆಲವರು ಹೇಳ್ತಾರೆ ಅವನು ಅಚಿಂತ್ಯ, ಅಪ್ರಮೇಯ ಅಥವಾ ಅಮೇಯ, ಅತರ್ಕ್ಯ ಅಂತ ಉಪನಿಷತ್ತು. ಕೆಲವರು ಕೂಡ ಹೇಳ್ತಾರೆ ಅವರು ಅಜ್ಞೇಯ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಕೊಡುವಂತಹ ಅದಕ್ಕೆ ಕಾರಣಗಳು ಬೇರೆ. ಯಾಕೆ ಉಪನಿಷತ್ತಾಗ್ಬೋದು, ವೇದಗಳಾಗ್ಬೋದು ಅಚಿಂತ್ಯ, ಅತರ್ಕ್ಯ, ಅಮೇಯ ಮತ್ತೆ ಜ್ಞಾನ ವಿಷಯ ಅಲ್ಲ ಅಂತ ಹೇಳುತ್ತೆ ಅಂತ ಅನ್ನೋದಕ್ಕೆ ಆಚಾರ್ಯರು ಕೊಡುವಂತಹ ಕಾರಣ ಬೇರೆ, ಬೇರೆ ಮತಾಚಾರ್ಯರು ಕೊಡುವಂತಹ ಕಾರಣಗಳು ಬೇರೆ. ಬೇರೆ ಮತಾಚಾರ್ಯ ಏನ ಹೇಳ್ತಾರೆ ಅಂತಂದ್ರೆ, ಅವನಲ್ಲಿ ಗುಣಗಳೇ ಇಲ್ಲ, ಹಾಗಾಗಿ ಅವನಲ್ಲಿ ನಿರ್ಗುಣ ಅಂತ ಹೇಳತ್ತೆ. ಆಮೇಲೆ ಅವನಲ್ಲಿ ಏನು ಇಲ್ಲೇ ಇಲ್ಲ, ವಿಷಯವೇ ಇಲ್ಲ. ವಿಷಯ ಇದ್ದ ಚಿಂತನೆ ಮಾಡ್ಬೇಕು ಅಂದ್ರೆ ಗುಣಗಳಿದ್ದ ಚಿಂತನೆ ಮಾಡ್ಬೇಕು, ಅವನಲ್ಲಿ ಯಾವ ಗುಣಗಳು ಇಲ್ಲ, ಹಾಗಾಗಿ ಅಚಿಂತ್ಯ. ಅದಕ್ಕೆ ಏನಾದರೂ ಒಂದು ವಿಷಯ ವಸ್ತು ಇದ್ರೆ ವಿಮರ್ಶೆ ಮಾಡ್ಲಿಕ್ಕೆ ಬರ್ತದೆ, ಹೀಗಿದೆ ಇದು ಹಾಗಿದೆ ಅಂತ. ಅಲ್ಲಿ ಏನು ಇಲ್ಲ, ಖಾಲಿ ಇದೆ. ಹಾಗಾಗಿ ಅವನು ಅತರ್ಕ್ಯ ಅಂತ ಈ ರೀತಿಯಾಗಿ ಬೇರೆ ಮತಾಚಾರ್ಯರು ಹೇಳಿದ್ರೆ, ಆಚಾರ್ಯರು ಕೊಡುವಂತಹ ಕಾರಣ ಸುಂದರವಾಗಿದೆ. ಏನು ಅಂತಂದ್ರೆ, ಅವನು ನಿರ್ಗುಣ ಆಗಿದ್ದಾನೆ ಅಂತಂದ್ರೆ ಏನು, ಅವನು ಪ್ರಾಕೃತಿಕ ಗುಣಗಳಿಂದ ಕೂಡಿದವನಲ್ಲ. ನಮ್ಮಂತೆ ಪ್ರಕೃತಿ ಸಂಬಂಧದಿಂದ ಹುಟ್ಟುವಂತಹ ಬರುವಂತಹ ಗುಣಗಳು ಅವನಲ್ಲಿಲ್ಲ, ಅಪ್ರಾಕೃತವಾದಂತಹ ಗುಣಗಳಿದೆ. ಹಾಗಾಗಿ ಉಪನಿಷತ್ತು ಅವನನ್ನ ನಿರ್ಗುಣ ಅಂತ ಕರೆಯುತ್ತೆ. ಅತರ್ಕ್ಯ ಅಂತಂದ್ರೆ ಏನು, ತರ್ಕ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನಲ್ಲಿ ವಿಷಯವೇ ಇಲ್ಲ ಅಂತಲ್ಲ, ತರ್ಕದಿಂದ ಅವನು ನಿಲಿಕೋದಿಲ್ಲ ಅಂತಂದ್ರೆ ಅವನು ಅನುಭವದಿಂದ ವೇದ್ಯ.
ಅಥವಾ ಆಗಮಗಳಿಂದ ಬೇಕು ಹೊರತು ನಮ್ಮ ಮಾನುಷ ಬುದ್ಧಿಗೆ, ಹೀನವಾದಂತಹ ಬುದ್ಧಿಗೆ ಅವನು ಎಟಗೋದಿಲ್ಲ ಅಂತ ಅರ್ಥ. ಅಂತೆಯೇ ಅಚಿಂತ್ಯ ಅಂತ ಆಚಾರ್ಯರು ಇಲ್ಲಿ ಶಬ್ದವನ್ನ ಬಳಸಿದ್ದಾರೆ. ಇದು ಉಪನಿಷತ್ತು ಕೂಡ ಬಳಸುವಂತಹದ್ದು. ಏನು ಅಚಿಂತ್ಯ ಅಂತಂದ್ರೆ, ಅಲ್ಲಿ ಅಧಿರಾಜ ಗುರುಸ್ವಾರು ಅವರು ಹೇಳ್ತಾರೆ ಅಚಿಂತ್ಯ ಅನ್ನೋ ಶಬ್ದಕ್ಕರ್ಥವನ್ನ ಸ್ವಗತಾನಂತ ಅನಂತ ಮಾಹಾತ್ಮ್ಯ ಸಹಿತತೆಯ ಚಿಂತಯಿತು ಅಶಕ್ಯ ಅಂತ. ಅಂದ್ರೆ ಅವನಲ್ಲಿ ಎಷ್ಟಿದೆ ಮಹಿಮೆಗಳು ಅಂತ ನಿಗೂಢ ಅಂತ ಹೇಳ್ತಾರಲ್ವ, ನಿಗೂಢ ಅಂತ ಅಂದ್ರೆ ಅರ್ಥ ಏನಿದೆ ಗೊತ್ತಿಲ್ಲ ಅಂತ, ಚಮತ್ಕಾರಗಳು ಏನಿದೆ ಗೊತ್ತಿಲ್ಲ ಅಂತ. ಅಂತೆಯೇ ಸ್ವಗತ ಅನಂತಾನಂತ ಮಾಹಾತ್ಮ್ಯ ಸಹಿತತೆ, ಅವನಲ್ಲಿ ಎಷ್ಟಿದೆ ಅನಂತಾನಂತ ಮಹಾತ್ಮ್ಯ ಗುಣಗಳಿದೆ. ಆಮೇಲೆ ಅಷ್ಟೇ ಹೀಗ್ ಮಾಡ್ತಾನೆ ಭಗವಂತ ಅಂತ ಅನ್ಕೊಂಡಿರ್ತೀವಿ, ಇನ್ನೊಂದ್ ತರ ಮಾಡ್ತಾನೆ ಭಗವಂತ. ಏನೂ ಇಲ್ಲೇ ಇಲ್ಲ, ಏನು ಆಗೋದೇ ಇಲ್ಲ ಅಂತೀವಿ, ಎಲ್ಲವನ್ನೂ ಮಾಡ್ತಾನೆ ಭಗವಂತ. ಹಾಗೆ ಭಗವಂತನಲ್ಲಿ ಅಚಿಂತ್ಯವಾದದ್ದು ಅಂದ್ರೆ ಅವನು ಹೀಗೆ ಅಂತ ಜಡ್ಜ್ಮೆಂಟಲ್ ಅಥವಾ ಅವನ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಪ್ರೆಡಿಕ್ಟಬಲ್ ಅಲ್ಲ ಭಗವಂತ ಅನ್ನೋ ಅಭಿಪ್ರಾಯ ಹೊರತು ಅವನನ್ನ ವಿಷಯವೇ ಇಲ್ಲ ಹಾಗಾಗಿ ಅವನ ಅಚಿಂತ್ಯ, ಅವನ ಜಿಜ್ಞಾಸ್ಯ ಅಲ್ಲ, ಆ ರೀತಿಯಾದಂತಹ ಅಭಿಪ್ರಾಯ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸರ್ವೋತ್ಕೃಷ್ಟ ಭಗವಂತ ಜಯತಿ. ಇನ್ನ ಸರ್ವ ದೇವೈಕ ವಂದ್ಯ ಅಂತ, ಎಲ್ಲ ದೇವತೆಗಳಿಂದ ರಮಾ ಬ್ರಹ್ಮಾದಿ ಪದ್ಮಭವಾದೀನಾಂ, ಆ ಎಲ್ಲ ಪದ್ಮ ಅಂದ್ರೆ ಲಕ್ಷ್ಮೀದೇವಿ, ಪದ್ಮಭವ ಅಂದ್ರೆ ಬ್ರಹ್ಮದೇವರು, ಅವರಿಂದ ಆರಂಭ ಮಾಡಿಕೊಂಡು ಎಲ್ಲರಿಗೂ ಕೂಡ ಅವನು ಏನಾಗಿದ್ದಾನೆ, ವಂದ್ಯನಾಗಿದ್ದಾನೆ. ಎಲ್ಲರೂ ಕೂಡ ಅವನಿಗೆ ಪಾದಾಕ್ರಾಂತರಾಗಿ ನಮಿಸ್ತಾರೆ ಅಂತ. ಇನ್ನೇನಾಗಿದ್ದಾನೆ ಭಗವಂತ ಅಂದ್ರೆ ನಿಖಿಲ ಗುಣಗಣಾರ್ಣ ಅಂತ. ಅಂದ್ರೆ ಎಲ್ಲ ಗುಣಗಳಿಗೂ ಕೂಡ, ಗುಣಗಳ ರಾಶಿಗೇನೆ ಆಶ್ರಯ ಅಂತರ್ಥ. ಅಷ್ಟು ಗುಣಸಾಗರ ಅಂತಾರಲ್ವ, ಆ ಅರ್ಥದಲ್ಲಿ ಎಲ್ಲ ಗುಣಗಳು ಅಂದ್ರೆ ಜಗತ್ತೇ ಉಪನಿಷತ್ ಹೇಳುತ್ತೆ ಎಂಥ ಗುಣಗಳಿದೆ, ನಾವು ಯಾವ್ದು ಕೇಳಿದ್ದೇವೆ, ಯಾವ್ದು ಚಿಂತೆ ಮಾಡ್ಲಿಕ್ಕೆ ಬರ್ತದೆ, ನಮ್ಮ ಊಹೆಗೆ ನಿಲುಕತ್ತೆ, ಅಂತಹ ಗುಣಗಳು ಕೂಡ ಇದೆ. ಸಂಖ್ಯಶ್ರುತಃ ಸುವಿರುದ್ಧಾಶ್ಚ ಲೋಕೆ ಅಂತ ಹಿಂದೆ ಬಂದಿದೆ ವಿಷಯ ಪ್ರಥಮಾಧ್ಯಾಯದಲ್ಲಿ. ಹಾಗಾಗಿ ನಾವು ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ವಿರುದ್ಧ ಗುಣಗಳು ಅವು ಕೂಡ ಭಗವಂತನಲ್ಲಿ ಇವೆ. ಮತ್ತ ಅಷ್ಟೇ ಅಲ್ಲ, ನಾವು ಕೇಳೇ ಇಲ್ಲ, ಊಹೆಗೂ ನಿಲುಕೋದಿಲ್ಲ ಅಂತಹ ಗುಣಗಳು ಭಗವಂತನಲ್ಲಿ. ಈ ರೀತಿಯಾದಂತ ನಾವು ಕೇಳುವಂತ ಸುಖ ಮತ್ತೆ ಜ್ಞಾನ, ಬಲ, ಶಕ್ತಿ, ವೀರ್ಯ, ಔದಾರ್ಯ ಅಷ್ಟೇ ಅಲ್ಲ, ಅದು ನಾವು ಕೇಳದೇ ಇರುವಂತಹ, ಲೋಕದಲ್ಲಿ ಪ್ರಸಿದ್ಧಿ ಇಲ್ಲದೆ ಇರುವಂತಹ, ಊಹೆಗೂ ನಿಲುಕದಂತಹ ಗುಣಗಳು ಭಗವಂತನಲ್ಲಿ ರಾಶಿ ರಾಶಿ. ಒಂದೊಂದು ಗುಣಗಳು ಮಯ್ಯನಂತ ಗುಣವನಂತೆ ಗುಣತೋನಂತ ವಿಗ್ರಹ ಅಂತ ಹೇಳಿದಂತೆ ಒಂದೊಂದು ಗುಣಗಳು ಕೂಡ ಅಪರಿಮಿತವಾಗಿದೆ. ಮತ್ತೆ ಗುಣಗಳು ಪ್ರತ್ಯೇಕಶಃ ವ್ಯಕ್ತಿಶಃ ಅನಂತವಾಗಿದೆ. ಹಾಗಾಗಿ ಅಷ್ಟು ಗುಣಗಣಾಣ ಸಮುದ್ರ. ಒಂದು ವೇಳೆ ಆ ಸಮುದ್ರ ಬತ್ತಿ ಹೋಗ್ಬೋದೇನೋ, ಜಲನಿಧಿ ಖಾಲಿ ಆಗ್ಬೋದು, ಆದರೆ ಈ ಗುಣನಿಧಿ ಎಂದಿಗೂ ಕೂಡ ಖಾಲಿ ಆಗೋದಿಲ್ಲ. ಪೂರ್ಣವಾದ ಪೂರ್ಣವಿದಂ ಅಂತ ಉಪನಿಷತ್ ಹೇಳತ್ತಲ್ಲ, ಎಷ್ಟೇ ನಾವು ಗುಣಗಳನ್ನ ಇಷ್ಟಿದೆ, ಇಷ್ಟು ಭಗವಂತ ಇದೆ ಅವನಲ್ಲಿ ಅಂತ ಲೆಕ್ಕ ಹಾಕಿದ್ರೂ ಕೂಡ ಇನ್ನಷ್ಟು ಗುಣಗಳು, ಅದಕ್ಕಿಂತ 100 ಪಟ್ಟು ದುಪ್ಪಟ್ಟು ಗುಣಗಳು ಭಗವಂತನಲ್ಲಿದೆ. ಆದ್ದರಿಂದ ಅವನು ನಿಖಿಲ ಗುಣಗಣಾರ್ಣ ಅಂತ. ಮತ್ತೆ ನಿತ್ಯ ನಿರ್ಮುಕ್ತ ದೋಷ ಅಂತ ಹೇಳ್ತಾರೆ. ಹಾಗಾಗಿ ನಿಖಿಲ ಗುಣಗಣಾರ್ಣ, ಆದ್ದರಿಂದ ಭಗವಂತ ಜೊತೆ ಸರ್ವೋತ್ಕೃಷ್ಟ ಆಗಿದ್ದಾನೆ. ಇವೆಲ್ಲ ಯಾವುದು? ಹರಿ ಅಚಿಂತ್ಯನಾಗಿದ್ದಾನೆ. ಅಚಿಂತ್ಯತ್ವ ಅಂತ ಅನ್ನೋದು ಯಾರಲ್ಲೂ ಇಲ್ಲ, ಹಾಗಾಗಿ ಅವನು ಸರ್ವೋತ್ಕೃಷ್ಟ ಅಂತ. ಇನ್ನು ಎಲ್ಲರಿಂದಲೂ ಕೂಡ ವಂದ್ಯ ಯಾರು ಅಂದ್ರೆ ಲಕ್ಷ್ಮೀದೇವಿ. ಸಂಪತ್ತು, ದುಡ್ಡಲ್ವಾ ಸಂಪತ್ತು, ಅವಳಿಗೂ ಕೂಡ ವಂದ್ಯ ಯಾರು? ಭಗವಂತ. ಹಾಗಾಗಿ ಅವನು ಸರ್ವೋತ್ಕೃಷ್ಟ ಅಂತ. ಇನ್ನ ನಿತ್ಯ ನಿರ್ಮುಕ್ತ ದೋಷ, ಯಾವಾಗಲೂ ಕೂಡ ನೋಡಿ, ಕೆಲವರು ಯಾವುದೋ ಒಂದು ಸಮಯದಲ್ಲಿ ಒಳ್ಳೆಯವರಾಗಿರ್ತಾರೆ, ಯಾವುದೋ ಒಂದು ಜೀವನದ ಒಂದು ಘಟ್ಟದಲ್ಲಿ ಒಳ್ಳೆಯವರಾಗಿರ್ತಾರೆ, ಅಥವಾ ಕೊನೆಗೆ ಎಲ್ಲವೂ ಆದ ಮೇಲೆ ಒಳ್ಳೆಯವರಾಗಿರ್ತಾರೆ. ಕೆಲವರು ಮೊದಲಿಗೆ ಒಳ್ಳೆಯವರಾಗಿರ್ತಾರೆ, ಪರಿಸ್ಥಿತಿಯಿಂದ ಕೆಟ್ಟವರು ಆಗಿರ್ತಾರೆ. ಕೆಟ್ಟವರು ಎರಡು ರೀತಿಯಲ್ಲೇ ಆಗಿರ್ಬೋದು. ಆದರೆ ಭಗವಂತ ಯಾವಾಗಲೂ ಕೂಡ ಒಳ್ಳೆಯವನು, ಅಂದ್ರೆ ಶುದ್ಧ ಅಂತ ಅರ್ಥ. ಯಾವ ದೋಷಗಳು ಅವನಲ್ಲಿ ಇಲ್ಲ. ನಿತ್ಯ ನಿರ್ಮುಕ್ತ ದೋಷ. ನೋಡಿ, ಒಂದು ನಿರ್ಮುಕ್ತ ಅಂತಂದ್ರೆ ಏನರ್ಥ? ಬಂದ ಮುಕ್ತನಾಗಿದ್ದಾನೆ. ಇವನು ಏನಾಗಿದೆ ಬಿಡುಗಡೆ ಅಂತ. ಬಿಡುಗಡೆ ಯಾವನಿಗಿರುತ್ತೆ? ಬಂದ ಇದ್ದವನಿಗೆ ಬಿಡುಗಡೆ. ಆದ್ರೆ ಇಲ್ಲಿ ಆಚಾರ ಪಡಿಸ್ತಾರೆ ನಿತ್ಯ ನಿರ್ಮುಕ್ತ, ಅವನಿಗೆ ಪ್ರಸಕ್ತಿನೇ ಇಲ್ಲ, ಅವನಿಗೆ ಕೂಡ ಹಾಕುವುದಾಗಿ ಅಥವಾ ದೋಷದ ಸಂಪರ್ಕವೇ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ನಿತ್ಯ ನಿರ್ಮುಕ್ತ ದೋಷ ಅಂತ ಆಚಾರ್ಯ ಹೇಳ್ತಾರೆ. ಇನ್ನ ಅಂತೆಯೇ ಸಜ್ಜನಾನಾಂ ಪರಮ ಗುರು ಅಭೀಷ್ಟ ವಾಪ್ತಿದಃ. ಮತ್ತೆ
ನೋಡಿ, ಪರಮ ಗುರು ಎಲ್ಲ ವಿದ್ಯೆಯನ್ನು ಉಪದೇಶ ಮಾಡುವಂತಹ ಭಗವಂತ. ಒಂದು ರೂಪಣ ಹಯಗ್ರೀವ, ವೇದವ್ಯಾಸ, ದತ್ತಾತ್ರೇಯ, ಕಪಿಲ, ಮಹಿದಾಸ, ಎಷ್ಟು ರೂಪಗಳು ಬೇಕು ಜ್ಞಾನೋಪದೇಶಕ್ಕಾಗಿ ಭಗವಂತ ಇದ್ದಂತಹ ಅವತಾರಗಳು ವಿಶೇಷವಾಗಿ. ಮತ್ತೆ ಗುರುಗಳಲ್ಲೂ ಇದ್ದು ಮಾಡುವಂತಹ ಎಷ್ಟು ವಿದ್ಯೆಗಳಿಗೆ ಪ್ರವರ್ತ ಸ್ವಯಂ ಮೂಲ ರೂಪದಿಂದ ಭಗವಂತ ನಾರಾಯಣ ಅನೇಕ ಶಾಸ್ತ್ರಗಳನ್ನ ರಚನೆ ಮಾಡಿಕೊಟ್ಟಿದ್ದಾನೆ. ಹಯಗ್ರೀವ ರೂಪದಿಂದ ರಾಮಾಯಣ ಅನೇಕಗಳನ್ನ. ಹಾಗಾಗಿ ಪರಮ ಗುರು. ಮತ್ತೆ ಸಜ್ಜನರಿಗೆ ಬೇಕಾದದನ್ನ ಕೊಡುವವನು. ಇದು ಬಹಳ ವಿಶೇಷ. ಎಲ್ಲರಿಗೂ ಬೇಕಾದದನ್ನ ಕೊಡುವನು ಅಂತಂದ್ರೆ ಅದಲ್ಲ, ಕೆಟ್ಟವರಿಗೂ ಒಳ್ಳೆಯವರಾಗಿರಬಾರ್ದು, ಕೆಟ್ಟವರಿಗೆ ಕೆಟ್ಟವರಾಗಿರ್ಬೇಕು, ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ಬೇಕು. ಅದು ತುಂಬಾ ಕಮ್ಮಿ ಜನ, ನಿಷ್ಠುರರಾಗಿರೋರು ಕಮ್ಮಿ. ಯಾಕೆಂದ್ರೆ ಎಲ್ಲರ ಹತ್ರನು ಒಳ್ಳೆಯವರಾಗ್ಬಿಟ್ರೆ ನಮ್ಗೆ ಯಾವ ಸಮಸ್ಯೆ ಬರೋದಿಲ್ಲ ಅಂತ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ. ರಾಜಕಾರಣಿಗಳಾಗ್ಬೋದು, ಇನ್ನಷ್ಟು ಇದ್ದವರು. ನ್ಯಾಯಕ್ಕೆ ನ್ಯಾಯ ಅಂತ ಯಾರು ನಿಲ್ಲೋದಿಲ್ಲ. ಆದ್ರೆ ಭಗವಂತ ಮಾತ್ರ ಸಜ್ಜನನ ಅವಾಪ್ತಿ ಅಭೀಷ್ಟಾವಾಪ್ತಿದ ಅಂತ ಅವರಿಗೆ ಬೇಕಾದದನ್ನ ಕೊಡ್ತಾನೆ. ಸಜ್ಜನರಿಗೆ ಒಳ್ಳೆಯವನು ಭಗವಂತ, ದುರ್ಜನರಿಗೆ ಕೆಟ್ಟವನು. ಯಾಕಪ್ಪ ಅವ್ರದ್ದು ಎಲ್ಲ ಅವ್ರದೇ ರಾಜ್ಯ ಇವಾಗ ಅಂತ ಹೇಳಿ ಭಗವಂತ ಅವನಿಗೂ ಒಳ್ಳೆಯವನು, ಅಥವಾ ಯಾಕೆ ನನಗೆಲ್ಲರೂ ಬೇಕು, ನನಗೆಲ್ಲರೂ ಜೀಕಾರ, ಅವ್ರದ್ದು ಓಟ್ ಬೇಕು, ಇವ್ರದ್ದು ಓಟ್ ಬೇಕು ಅಂತ ಹೇಳಿ ಭಗವಂತ ಎಂದಿಗೂ ಕೂಡ ಅಸುರರಿಗೆ ಸಹಾಯವನ್ನ ಮಾಡೋದು ಅಥವಾ ಅವರಿಗೆ ಒಳ್ಳೆಯವನಾಗಿರೋದು ಸರ್ವತಾ ಮಾಡೋದಿಲ್ಲ. ಅವರಾಗ್ಬೋದು, ಭಗವಂತನಾಗ್ಬೋದು, ವಾಯುದೇವರಾಗ್ಬೋದು, ಮಧ್ವಾಚಾರ್ಯರಾಗ್ಬೋದು, ಯಾವತ್ತೂ ಇಲ್ಲ ಪಕ್ಷಪಾತ. ಇದು ಒಳ್ಳೇದು. ಈ ಪಕ್ಷಪಾತ ಏನಿದೆ ಗುಣಗಳ ಪಕ್ಷಪಾತ, ಸಜ್ಜನರ ಪಕ್ಷಪಾತ, ವಿದ್ಯಾ ಪಕ್ಷಪಾತ, ಇವೆಲ್ಲ ದೋಷ ಅಲ್ಲ, ಇದು ಒಳ್ಳೆಯದು. ಹಾಗಾಗಿ ಸಜ್ಜನಾನ ಅಭೀಷ್ಟಾವಾಪ್ತ, ಅವರಿಗೆ ಬೇಕಾದದ್ದನ್ನ ಕೊಡುವವನು ಭಗವಂತ. ಇನ್ನ ಮತ್ತೆ ವಿಚಿನ್ನೇಶ ಅಂತ ಹೇಳಿದ ಶ್ರೀಪತಿ ಭಗವಂತ. ಲಕ್ಷ್ಮೀದೇವಿಗೂ ಮತ್ತು ಎಲ್ಲ ಮಾಡುವವಳು ಲಕ್ಷ್ಮೀದೇವಿ ಅಂತವಳಿಗೂ ಕೂಡ ಪತಿಯಾಗಿದ್ದ. ಇನ್ನ ಎಂತವನು ಅಂದ್ರೆ ಸರಸಿಜ ನಯನ. ನೋಡಿ, ಒಂದು ವಿಶೇಷ ಅಂಶ ಏನು ಅಂದ್ರೆ ಇದಳು ವೇದ ಮಂತ್ರವೂ ಉಂಟು. ಏನಾದ್ರು ಮೈಲಿಗೆ ಆದ್ರೆ ನಾವೇನ್ ಮಾಡ್ತೀವಿ, ಪವಿತ್ರೋ ಸರ್ವ ವಸ್ತಾಂಗತೋಪೋ ಯಸ್ಮರೇ ಪುಂಡರೀಕಾಕ್ಷಂ ಅಂತ ಹೇಳ್ತೀವಿ. ಅಥವಾ ಸಾಧಾರಣ ಹೆಣ್ಮಕ್ಳಾಗ್ಬೋದು ಅಥವಾ ವೃದ್ಧರು ಎಲ್ಲ ಪುಂಡರೀಕಾಕ್ಷ, ಏನಾದ್ರು ಮೈಲಿಗೆ ಆಯ್ತು ಮಡಿಯಲ್ಲಿದ್ದಾಗ ಪುಂಡರೀಕಾಕ್ಷನನ್ನ ಸ್ಮರಣೆ ಮಾಡ್ತೇವೆ. ಏನು ಪುಂಡರೀಕಾಕ್ಷ ಅಂದ್ರೆ, ಪುಂಡರೀಕ ಅಂತಂದ್ರೆ ಅದು ಒಂದು ಪ್ರಭೇದ ನೀರಿನಲ್ಲಿ ಬಿಳಿ ಕಮಲ ಏನ್ ಅಂತೀವಲ್ಲ, ಅದು ಪುಂಡರೀಕ ಅಂತ. ಕಮಲ ಪದ್ಮ ಅಂತಂದ್ರೆ ಕೆಂಪು, ಅದನ್ನ ಪದ್ಮ ಅಂತ. ಒಟ್ಟಾರೆ ಅವೆರಡೂ ಕೂಡ ನೀರಲ್ಲಿ ಬೆಳೆಯೋದು. ನಳಿನಾಕ್ಷ ಅದು ಕೂಡ ನೀರಲ್ಲೇ ಬೆಳೆಯುವಂಥದ್ದು. ಈ ಲಿಲ್ಲಿ ಜಾತಿಗೆ ಸೇರಿದಂತಹ ಇದೆಲ್ಲ ಪುಷ್ಪಗಳು. ಹಾಗಾಗಿ ಏನ್ ವಿಶೇಷ, ಅವನ್ನನ್ನೇ ಯಾಕೆ ನೆನೆಸ್ಬೇಕು, ನರಸಿಂಹನನ್ನ ಯಾಕೆ ನೆನೆಸಬಾರದು ಅಂತಂದ್ರೆ ನೋಡಿ, ಆ ಸರಸಿ ಅಂದ್ರೆ ನೀರು. ನಾವು ಏನ್ ಮಾಡ್ತೇವೆ, ಏನಾದ್ರೂ ಮಾಡಿ ಗಂಗಾ ಅಂತೀವಿ. ಗಂಗೆಯನ್ನು ನೆನೆದ್ರೆ ಶುದ್ಧಿ ಅಂದ್ರೆ ನೀರಿನ. ಅಲ್ಲಿ ಶಾಸ್ತ್ರಕಾರರು, ಧರ್ಮಶಾಸ್ತ್ರಗಳು ಬರೀ ನೀರನ್ನ ಯಾಕೆ ನೆನೆಸ್ಬೇಕು, ಭಗವಂತನನ್ನೇ ನೆನೆಸೋಣ ಅಂತಂದ್ರೆ ಈ ಕಡೆ ನಾವು ಶುದ್ಧಿನೂ ಆಯ್ತು, ಭಗವನ್ನಾಮ ಸಂಕೀರ್ತನೆಯೂ ಆಯ್ತು ಅನ್ನೋದ್ರಿಂದ ಕಮಲ, ಅವನ ಕಣ್ಣು ಹೇಗಿದೆ, ಅವನ ಅಂಗ ಹೇಗಿದೆ ಅಂದ್ರೆ ನೀರಿನಲ್ಲಿ ಹುಟ್ಟುವಂತಹ ಒಂದು ಪುಷ್ಪದ ಹೆಸರಿನಂತೆ ಅವನ ಕಣ್ಣಿದೆ ಅಂತಂದಾಗ ನೀರೂ ನಮಗೆ ಸ್ಮರಣೆಗೆ ಬಂತು, ನಮ್ಮ ಮೈಲಿಗೆ ಹೋಯ್ತು, ಭಗವಂತನ ಸ್ಮರಣೆ ಆಯ್ತು. ಸ್ವಯಂ ಎಲ್ಲದಕ್ಕೂ ಶುದ್ಧಿಯನ್ನು ಕೊಡೋನು ಭಗವಂತ. ಹಾಗೆ ಯಾಕೆ ನಾವು ಪುಂಡರೀಕಾಕ್ಷನನ್ನೇ ನೆನೆತೇವೆ, ಇನ್ಯಾವುದು ಶ್ರೀವತ್ಸನನ್ನ ಯಾಕೆ ನೆನೆಯೋದಿಲ್ಲ ಅಂತಂದ್ರೆ ಈ ನೀರನ್ನ ನೆನೆಬೇಕು. ಮೈಲಿಗೆ ಶುದ್ಧಿಯನ್ನ ಮಾಡುವುದು ಯಾವುದು, ನೀರು. ಯಾವುದೇ ವಸ್ತುವನ್ನ ಶೋಧವನ್ನ ಹೇಗ್ ಮಾಡ್ತೀವಿ ನಾವು, ಅಂದ್ರೆ ನೀರಲ್ಲಿ ನಾವು ತೊಳಿತೇವೆ ಅಲ್ವಾ. ಹಾಗಾದ್ರೆ ನಮ್ಮ ಮೈಲಿಗೆ ಹೋಗ್ಬೇಕು ಅಂದ್ರೆ ನೀರು ಬೇಕು, ನೀರಿನ ಸ್ಮರಣೆ ಆಗ್ಬೇಕು. ಬರೀ ನೀರಿನ ಸ್ಮರಣೆ ಯಾಕೆ ಮಾಡ್ಬೇಕು, ಜೊತೆಗೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಕಲ್ಪನೆಯಲ್ಲಿ ಸರಸಿಜನಯನ. ಅದೇ ಕಾರಣಕ್ಕೆ ಪುಂಡರೀಕಾಕ್ಷ ಅಂತ ಹೇಳಿದ ಆ ಸ್ಮರಣೆಯನ್ನ ಮಾಡೋದು. ಆಚಾರ್ಯರು ಕೂಡ ಅವನ ಕಣ್ಣಿನ ಸರಸಿಜನಯನ ಸೌ ಶ್ರೀಪತಿ ಮಾನದೋನ, ನಮಗೆ ಜ್ಞಾನವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆಚಾರ್ಯಕ್ಕೆ ಇದು ಏನು ಜ್ಞಾನದ ಒಂದು ಇದಲ್ವಾ. ಹಾಗಾಗಿ ನಮಗೆ ಬುದ್ಧಿ ಬೇಕು, ವಾಂಗ್ಮಯ ವ್ಯಾಪಾರ ಇದು. ಹಾಗಾಗಿ ಇನ್ನೊಂದು ವಿಶೇಷ ಏನು, ಕಣ್ಣನ್ನೇ ಆಚಾರ್ಯ ಯಾಕೆ ಇಲ್ಲಿ ಸರಸಿಜನಯನ ಅಂತ ಹೇಳಿದ್ರು, ಯಾಕೆ ಇನ್ಯಾವ ಅವಯವಗಳನ್ನು ವರ್ಣನೆ ಮಾಡ್ಲಿಲ್ಲ, ಬರೀ ಕಣ್ಣನ್ನ. ಯಾಕೆಂದ್ರೆ ಕೃಪಾ ದೃಷ್ಟಿ ಎಲ್ಲಿಂದ ಬರೋದು, ಕಣ್ಣಿಂದ ತಾನೇ ಬರೋದು. ಹಾಗೆ ಆ ಕಣ್ಣಿಗೆ ಒಂದು ಸ್ವಲ್ಪ ನೀವ್ ಭಾರಿ ಬೇರೆ ನೋಡು, ನೀವು ಯಾವ ಅಂಗಗಳನ್ನು, ಶಿರಸ್ಸು ಸರ್ವಪ್ರಧಾನ, ಅದನ್ನು ನಾನು ನಿನ್ನನ್ನ ವರ್ಣನೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳಿ ಅಂದ್ರೆ ಭಗವಂತನ ಕಣ್ಣಿಗೆ ಒಂದ್ ಸ್ವಲ್ಪ ಪೂಸಿ ಹೊಡೆಯೋದು ಅಂತಾರ. ಹಾಗೆ
ನೋಡಿ ಯಾವ ಅವಯವಗಳನ್ನು ನಾನು ಹೇಳಿಲ್ಲ, ಆದರೆ ಕಣ್ಣನ್ನ ಮಾತ್ರ ತಗೊಂಡಿದ್ದೇನೆ. ಇಷ್ಟು ಜನ ಇದ್ದಾರೆ, ನಿಮ್ಮ ಒಬ್ಬರನ್ನೇ ಕರೆದಿಲ್ಲ ಅಂದ್ರೆ ಬಹಳ ನೋಡಿ, ಯಾರಿಗೂ ಕೊಡದೇ ಇರೋ ಮರ್ಯಾದೆ ನಿಮಗೆ ಕೊಟ್ಟಿದ್ದೇನೆ. ಹಾಗೆ ಆ ಕಣ್ಣನ್ನ ಆಚಾರ್ಯ ಯಾಕೆ ಇಲ್ಲಿ ನೆನೆಸಿದ್ದಾರೆ ಅಂತಂದ್ರೆ, ಆ ದೃಷ್ಟಿ ಎಲ್ಲಿಂದ ಬರೋದು? ಕೃಪಾ ದೃಷ್ಟಿ ಕೈಯಿಂದ ಬರೋದು, ಭಗವಂತನಿಗೆ ಬರುತ್ತೆ. ಆದರೆ ದೃಷ್ಟಿ ಎಲ್ಲಿಂದ? ಸಾಧಾರಣ ಕಣ್ಣಿಂದ ಬರೋದು. ಹಾಗೆ ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಇರ್ಲಿ, ಆ ಜ್ಞಾನ ದೃಷ್ಟಿ ನಮಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಆಚಾರ್ಯರು ಸರಸಿಜನಯನ ಅಂತನ್ನುವಂತಹ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ಮತ್ತೆ ಇದೆಲ್ಲವನ್ನು ಕೂಡ ಹೇಳ್ತಾರೆ. ನಾರಾಯಣಂ ಸುರಗುರುಂ ಅಂತನ್ನೋದು ಎಲ್ಲ ವ್ಯಾಖ್ಯಾನ ಹೇಗಿದೆ ಅಂತನ್ನೋದು ಎಲ್ಲವನ್ನು ಕೂಡ ವರದರಾಜೀಯ ವ್ಯಾಖ್ಯಾನದಲ್ಲಿ, ವರದರಾಜರ ವ್ಯಾಖ್ಯಾನದಲ್ಲಿ ತುಂಬಾ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಮರಾಸುರ ಸಿದ್ಧ ವಂದ್ಯಂ ಅನ್ನೋದನ್ನ ಸರ್ವದೇವೈಕ ವಂದ್ಯ ಅಂತ ಹೇಳಿ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಸುರ ಗುರುಂ ಅಂತನ್ನೋದ್ರಿಂದ ಪರಮಗುರು ಅಂತನ್ನೋದರ ವ್ಯಾಖ್ಯಾನ ಅಂದ್ರೆ ಸುರಗುರುಂ ಅಂತನ್ನೋದರ ಅಭಿಪ್ರಾಯವನ್ನೇ ಪರಮಗುರುಹು ಅಂತನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಭವಗ್ನಂ ಅಂತನ್ನೋದರಿಂದ ಅಂದ್ರೆ ಮೋಕ್ಷವನ್ನ ಕೊಡುವನು, ಸಜ್ಜನರಿಗೆ ಬೇಕಾದದ್ದು ಮೋಕ್ಷ, ಅದನ್ನ ತಿಳಿಸ್ಕೊಡ್ಲಿಕ್ಕಾಗಿ ಸಜ್ಜನಾನ ಅಭೀಷ್ಟ ಪ್ರಾಪ್ತಿದ ಅದನ್ನ ಇಲ್ಲಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಿಖಿಲ ಗುಣಗಣಾಣ ಅನ್ನೋದನ್ನ ವಿಭೂ ಶಬ್ದ ತಿಳಿಸಿಕೊಡತ್ತೆ. ಆ ವೇದವ್ಯಾಸ ದೇವರ ವಿಭೂ ಶಬ್ದ ಅಂತ ಅನ್ನೋದು ನಿಖಿಲ ಗುಣಗಣಾಣ ಅನ್ನೋದನ್ನ ತಿಳಿಸಿಕೊಡತ್ತೆ. ತ್ರೈಗುಣ್ಯ ವರ್ಜಿತ ಮಜಂ ಅಂತ, ತ್ರೈಗುಣ್ಯ ವರ್ಜಿತಂ ಅಂತ ಅನ್ನೋದಿದೆ, ಅಂದ್ರೆ ಗುಣತ್ರಯಗಳಿಂದ ದೂರನಾದವನು ಅಂತ. ಹಾಗಾಗಿ ಅದರ ವ್ಯಾಖ್ಯಾನ ಯಾವ್ದಿಲ್ಲಿ ಅಂದ್ರೆ ನಿತ್ಯ ನಿರ್ಮುಕ್ತ ದೋಷ. ಅಂದ್ರೆ ನೋಡಿ, ತ್ರಿಗುಣ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳ ಒಂದು ಸಂಪರ್ಕ ಇತ್ತು ಅಂತಂದ್ರೆ ನಮ್ಮಲ್ಲಿ ಏನು ಏರಿಳಿತಗಳಿರತ್ತೆ, ಪುರಾಣಗಳೆಲ್ಲ ಬರುತ್ತೆ. ಯಾವಾಗ ಅಥವಾ ಇನ್ಯಾರೋ ಅಲ್ಲಿ ಪುರಾಣದಲ್ಲಿ ಬರುವಂತಹ ಒಂದು ಪಾತ್ರ, ಒಳ್ಳೆ ಏನಾಯ್ತು, ಇದೇ ಯಾರು ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತಾಗ ಅವರ ತಾಯಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ಸಮಾಧಾನ ಮಾಡ್ತಾರೆ, ಇಲ್ಲ ಅವೆಲ್ಲವೂ ಕೂಡ ಅದು ಇರುವಂತ ಜೀವನ ಒಂದು ಸ್ವರೂಪ, ದೇಹ ಬರೋದು ದೇಹ ಹೋಗ್ಬೋದು ಅಂತೆಲ್ಲ ಸುಂದರವಾಗಿ ಅವನು ವಿವೇಕವನ್ನ ತಂದು ಕೊಡ್ತಾನೆ. ಇದು ಯಾಕೆ ಆಯ್ತು ಅಂದ್ರೆ ಸತ್ವಗುಣದ ಉನ್ನಾಹ. ನಮ್ಮಲ್ಲಿ ಮೂರು ಗುಣಗಳು ಕೂಡ ಇರ್ತವೆ. ಯಾವಾಗ ಸತ್ವಗುಣದ ಉನ್ನಾಹ ಆಯ್ತು ಹಾಗೇನಾಗತ್ತೆ, ಈ ರೀತಿಯಂತ ಒಳ್ಳೆಯ ಕಾರ್ಯಗಳ ಮತ್ತು ಒಳ್ಳೆಯ ಪಾತ್ರ ಅಲ್ಲಿ ಸಿಗತ್ತೆ ನಮಗೆ. ಹಾಗಾಗಿ ಇನ್ನು ಯಾರಿಗೆ ಕೆಟ್ಟದು, ಯಾರಿಗೆ ಏನೋ ಆಯ್ತು, ದೇವತೆಗಳು ಏನೋ ಮಾಡ್ಬಿಟ್ಟು, ಯಾಕೆ ತಮೋ ಗುಣದ ಉನ್ನಾಹ ಆಗಿರುತ್ತೆ. ಮತ್ತೆ ಮಿಶ್ರವಾಗಿ ವ್ಯಾಪಾರ ಬುದ್ಧಿ, ಕಪಟ ಬುದ್ಧಿ ಇವೆಲ್ಲ ಮಾಡಿರ್ತಾರೆ, ಪಶ್ಚಾತ್ತಾಪ ಪಡ್ತಾರೆ ಮಾಡಿದ್ದಕ್ಕೆ. ಅವಾಗ ಯಾವ್ದು ರಾಜಸದ ಗುಣ ಅದು ಉನ್ನಾಹ ಆಗಿರುತ್ತೆ. ಮತ್ತಷ್ಟೇ ಅಲ್ಲ, ಪ್ರಕೃತಿಯಲ್ಲೇನೆ ಇವಾಗ ದೇವತೆಗಳ ಮೇಲುಗೈ ಯಾವಾಗ ಆಗತ್ತೆ ಅಂತಂದ್ರೆ, ಯಾವಾಗ ಸತ್ವಗುಣದ ಉನ್ನಾಹ ಆಗತ್ತೆ ಪ್ರಕೃತಿಯ ಸೃಷ್ಟಿಯಲ್ಲಿ, ದೇವತೆಗಳ ಜಯ ಆಗತ್ತೆ. ಯಾವಾಗ ತಮೋಗುಣದ ಉನ್ನಾಹ ಆಗತ್ತೆ ಆಗ ದೈತ್ಯರಿಗೆ ಜಯ ಆಗತ್ತೆ. ಯಾವಾಗ ರಾಜಸ ಗುಣ ಉನ್ನಾಹ ಆಗತ್ತೆ ಆಗ ಮನುಷ್ಯರಿಗೆ ಜಯ ಆಗತ್ತೆ. ಈ ರೀತಿಯಾಗಿ ಗುಣತ್ರಯಗಳು ಎಲ್ಲಿದೆಯೋ ಅಲ್ಲಿ ದೋಷಗಳು ಇವೆಲ್ಲ ಇದ್ದದ್ದು. ಅದೇ ಭಗವಂತ ಹಾಗೂ ಮಹಾಲಕ್ಷ್ಮೀ ದೇವಿಯರು ಗುಣಾತೀತರು, ನಿರ್ಗುಣ ಅಂದ್ರೆ ಇದು ಒಂದು ಅರ್ಥ. ಏನು ಅದೇ ಸತ್ವರಜಸ್ಸು ತಮಸ್ಸು ಇವುಗಳಿಂದ ರಹಿತರಾದವರನ್ನ ಮೀರಿದ್ದು ಅಂತ ಅರ್ಥ. ಹಾಗಾಗಿ ಯಾವ ದೋಷಗಳು ಯಾಕೆ? ಗುಣತ್ರಯ ಇತ್ತು ಅಂದ್ರೆ ದೋಷ, ಗುಣತ್ರಯಗಳೇ ಇಲ್ಲ ಅಂತಂದ್ರೆ ಅವರಲ್ಲಿ ದೋಷ ಇಲ್ಲವೇ ಇಲ್ಲ ಅಂತ ಅರ್ಥವನ್ನ ಅಲ್ಲಿ ವೇದವ್ಯಾಸ ದೇವರ ಅಭಿಪ್ರಾಯ ಮತ್ತು ಇಲ್ಲಿ ಆಚಾರ್ಯ ನಿತ್ಯ ಮುಕ್ತ ದೋಷ ಅನ್ನೋ ಶಬ್ದದ ಅಭಿಪ್ರಾಯ. ಇನ್ನ ಭಕ್ತ ಪ್ರಿಯಂ ಅಂತ ಅನ್ನೋದರ ವ್ಯಾಖ್ಯಾನ ಬಂದು ನಹ ಅಸ್ಮಾಕಂ ಮಾನದಹ ಅಂತ, ಅವರಿಗೆ ಜ್ಞಾನವನ್ನ ಕೊಡುವವನು ಅಂತ. ಜಗದೇಕನಾಥಂ ಅಂತ ಅನ್ನೋದರ ವ್ಯಾಖ್ಯಾನ ಬಂದು ಶ್ರೀಪತಿ ಅಂತ. ಏನ ಸುಂದರವಾಗಿ ವ್ಯಾಖ್ಯಾನ ಮಹಿಮೆ ಬಹಳ ದೊಡ್ಡದು. ಸರಸಿಜ ಅನ್ನೋ ಶಬ್ದದಿಂದ ಅಜ ಅನ್ನೋ ಶಬ್ದವನ್ನು ತಗೋಬೇಕು ಅಂತ ಇದು ಸುಂದರವಾಗಿ ನೋಡಿ. ಸರಸಿಜ ಅಂದ್ರೆ ಕಮಲವು ಹುಟ್ಟತ್ತೆ, ಸರಸಿ ಜ ಯಾವುದು? ಕಮಲ. ಕಮಲ ಯಾರು? ಕಮಲದಲ್ಲಿ ಹುಟ್ಟಿದವನು ಯಾರು ಅಂತಂದ್ರೆ ಬ್ರಹ್ಮದೇವರು. ಅಜ ಶಬ್ದ, ಆ ಬ್ರಹ್ಮದೇವರಿಗೆ ಇನ್ನೊಂದು ಶಬ್ದ ಹೆಸರು ಅಜ ಅಂತ. ಹಾಗಾಗಿ ಅಜದಿಂದ ಅಜ ಅಂತ ತಗೊಳ್ರಿ ಅಂತ ಬಹಳ ಚಮತ್ಕಾರವಾಗಿ ವ್ಯಾಖ್ಯಾನ. ಅಂದ್ರೆ ಸರಸಿಜ ಅಂದ್ರೆ ಪದ್ಮ,
ಪದ್ಮದಲ್ಲಿ ಪದ್ಮಾಸನ ಯಾರು ಅಂತಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಇನ್ನೊಂದು ಹೆಸರೇನು ಅಜ. ಹಾಗಾದ್ರೆ ಅಜಂ ಅಂತ ಮಹಾಭಾರತದಲ್ಲಿ ಮಂಗಳಾಚರಣೆಯಲ್ಲಿ ಇದೆ. ಹಾಗಾಗಿ ಅದು ಕೂಡ ಇಲ್ಲಿ ಆಚಾರ್ಯರು ಸುಂದರವಾಗಿ ಸುತ್ತಿ ಇಟ್ಟಿದ್ದಾರೆ ಅಂತ ವ್ಯಾಖ್ಯಾನಕಾರ ತುಂಬಾ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಈ ಮಂಗಳಾಚರಣೆ. ವಿಶೇಷವಾಗಿ ಜಯತಿ, ನಾವೆಲ್ಲ ಹೇಳ್ತೀವಿ ಜಯ ಜಯ ದೇವ ವರೇಣ್ಯ ಅಂತೆಲ್ಲ ಹಾಡೆಲ್ಲ ಬರುತ್ತೆ. ನಾವೇನ್ ದೇವರಿಗೆ ಆಶೀರ್ವಾದ ಮಾಡೋ ಜಯ ನಿನಗೆ ಜಯ ಆಗಲಿ ಅಂತ, ಹಾಗಲ್ಲ. ಅದರ ಅಭಿಪ್ರಾಯ ಮಾಯಾವಾದಿ ಕಳ್ಳನದಲ್ಲಿ ಆಚಾರ್ಯರು ಇದು ಮಾಡ್ತಾರೆ. ಏನು ಅಂತಂದ್ರೆ, ಜಯತಿ ಜಯ ಅಂತ ಹೇಳಿದ್ರೆ ಹೇಗೆ ರಾಜ ಜಯಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ಜಯವಾಗ್ಲಿ ಅಂತ. ಹಂಗೆ ಭಗವಂತನಿಗೆ ಆಶೀರ್ವಾದ ಮಾಡುವಾಗ ಅಂತಂದ್ರೆ ಇಲ್ಲ. ಹೇಗೆ ಅಂದ್ರೆ ಎರಡು ಅಭಿಪ್ರಾಯ ಉಂಟಿದಲ್ಲಿ. ಏನು ಅಂತಂದ್ರೆ, ಒಂದು ಶ್ರುತಿ ಹೇಳತ್ತೆ ಏನು ಅಂತಂದ್ರೆ, ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ಭಗವಂತನನ್ನ ನಾನು ಹೇಳಿದ್ದೆ, ಇದು ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ ನಮಗೆ ಫಲ ಆಗತ್ತೆ ಅಂತ. ಭಗವಂತನಿಗೆ ಜಯವಾಗಲಿ ಅಂದ್ರೆ ಅದು ನಮಗೆ ಜಯ ಆಗಲಿ ಅಂತ. ಹಾಗಾಗಿ ಭಗವಂತನಿಗೆ ಜಯ ಆಗಲಿ ಅಂದ್ರೆ ಅವನಿಗೆ ಏನೂ ಇಲ್ಲ. ನಾನವಾಪ್ತ ಮಹಾಪ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅಂತ ಗೀತೆಯಲ್ಲಿ ಭಗವಂತ ಹೇಳುವಂತಹ ಮಾತು. ಅವನಿಗೆ ಏನೂ ಇಲ್ಲವೇ ಇಲ್ಲ, ಅಜಿತ ಅವನು. ಹಾಗಾಗಿ ಆ ಭಗವಂತನಿಗೆ ಜಯ ಆಗ್ಲಿ ಅಂತಂದ್ರೆ ನಮಗೆ ಜಯ ಆಗತ್ತೆ ಅಂತ ಅಭಿಪ್ರಾಯ. ಭಗವಂತನಿಗೆ ಮಂಗಳ ಆಗ್ಲಿ ಅಂತಂದ್ರೆ ಕಲ್ಯಾಣವನ್ನ ಮಾಡ್ತೀವಲ್ಲ, ನಮಗೆ ಕಲ್ಯಾಣೋತ್ಸವ ಆಗ್ಬೇಕು ಅಂದ್ರೆ ಭಗವಂತನಿಗೆ ಕಲ್ಯಾಣೋತ್ಸವ. ಅವನಿಗೇನು ಒಂದೇ ಜನ ಹೆಂಡತೀರಾ, ಎಷ್ಟು ಜನ ಮತ್ತು ಕಲ್ಯಾಣೋತ್ಸವ ಮಾಡಿಸೋದು ಏನಕ್ಕೆ ಅಂದ್ರೆ ನಮಗಾಗ್ಲಿ ಅಂತ ಅಷ್ಟೇ. ಹೇಗೋ ಹಾಗೆ ಜಯವಾಗಲಿ, ಜಯ ಜಯ ದೇವ ವರೇಣ್ಯ ಅಂತಂದ್ರೆ ಈ ಅಭಿಪ್ರಾಯ ಏನು ಅಂತಂದ್ರೆ ಭಗವಂತನಿಗೆ ಜಯವಾಗಲಿ ಎನ್ನುವುದರ ನಿಮಿತ್ತವಾಗಿ ನಮಗೆ ಜಯ ಆಗಲಿ. ನಮಗೆ ಅಪಜಯಗಳು ಜಾಸ್ತಿ, ವಿಘ್ನಗಳು ಜಾಸ್ತಿ. ಹಾಗಾಗಿ ಭಗವಂತನ ಸ್ತೋತ್ರ ಮಾಡಿದ್ರೆ ಭಗವಂತ ಯಾವಾಗಲೂ ಜಯಶೀಲನಾಗಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ, ಯಾವಾಗಲೂ ಆನಂದಪೂರ್ಣನಾಗಿದ್ದಾನೆ, ಜ್ಞಾನಪೂರ್ಣನಾಗಿದ್ದಾನೆ ಅಂತ ಚಿಂತನೆ ಮಾಡಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದು ನಮಗೆ ಬರುತ್ತೆ ಅಂತ ಅಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಹಾಗಾಗಿ ಆ ಒಂದು ಜಯತಿ ಅಂತ ಶಬ್ದವೂ ಕೂಡ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಮುಗಿಸೋಣ. ಹೇಳ್ರಿ.